ನಮಸ್ಕಾರ. ಯುವಕರಿರಲಿ ಯೂಥರಿರಲಿ, ಅಂಕಲ್ಗಳಿರಲಿ ಆಂಟಿಗಳಿರಲಿ, ಈ ಶಬ್ದಗಳು ಬಳಸಲೇಬೇಕು. ಈ ಸೆಂಟೆನ್ಸ್ಗಳನ್ನು ಕಂಪಲ್ಸರಿಯಾಗಿ ಬಳಸಲೇಬೇಕು. ಬನ್ನಿ, ಅಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲರೂ ಬಳಸ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ಗಳು ಬೇಕೇ ಬೇಕು. ಅವುಗಳನ್ನು ಇವತ್ತು ಕಲಿಯೋಣ. ಬನ್ನಿ. ಮೊದಲನೇದಾಗಿ ಡಸ್ಟ್ ಆಫ್ ಅಂತ. ಇವೆಲ್ಲ ಟೆನ್ಸ್ ಬಗ್ಗೆ ಟೆನ್ಷನ್ ಬೇಡ, ಅತ್ಯಂತ ಸರಳವಾಗಿ ಕಲಿಯೋಣ. ಇಲ್ಲಿ ಟೆನ್ಸೇ ಇಲ್ಲ, ಟೆನ್ಸ್ ಇಲ್ದೇನೆ ಇಂಗ್ಲೀಷ್ ಇದು. ಬನ್ನಿ ನಾವು ಕಲಿಯೋಣ. ಫಸ್ಟ್ ಇಂಗ್ಲೀಷ್ ಸೆಂಟೆನ್ಸ್ ಮತ್ತು ಅದ್ರ ಜೊತೆಗೆ ಕನ್ನಡ ಮೀನಿಂಗ್ ಅನ್ನು ಕಲಿಯೋಣ. ಡಸ್ಟ್ ಆಫ್ ದಿ ಟೇಬಲ್. ಡಸ್ಟ್ ಆಫ್ ದಿ ಟೇಬಲ್ ಅಂತಂದರೆ ಮೇಜಿನ ಧೂಳನ್ನು ಒರೆಸು. ಮೇಜಿನ ಧೂಳಾಗಿರ್ತದೆ, ಅದನ್ನು ಒರೆಸು ಅಂತ ಹೇಳಿದಂಗೆ ಮೇಜಿನ ಧೂಳನ್ನು ಒರೆಸು ಅಂತ. ಏನು? ಡಸ್ಟ್ ಆಫ್ ದಿ ಟೇಬಲ್ ಅಂಥೇಳಿ ಅರ್ಥ. ನೆಕ್ಸ್ಟ್, ಮೇಕ್ ದಿ ಬೆಡ್. ಹಾಸಿಗೆಯನ್ನು ಸರಿ ಮಾಡು. ದಿನನಿತ್ಯ ನಾವು ಮನೆಯಾಗ ಅದೇ ದಗ್ದ ಮಾಡ್ತಾ ಇರ್ತೀವಿ. ಅಮ್ಮ ಹೇಳ್ತಿರ್ತಾಳ, ಮಗನೇ ಹಾಸಿಗೆನ ಸರಿ ಮಾಡು. ಗಂಡ ಹೆಂಡ್ತಿಗೆ ಹೇಳ್ತಿರ್ತಾನ, ಅಥವಾ ಹೆಂಡ್ತಿ ಗಂಡಗೂ ಹೇಳ್ತಾಳ, ಹಾಸಿಗೆನ ಸರಿ ಮಾಡು ಅಂತ ಟೈಮ್ನಾಗ ಏನಂತ ಹೇಳ್ತದೆ? ಮೇಕ್ ದ ಬೆಡ್. ಮೇಕ್ ದ ಬೆಡ್ ಅಂದರೆ ಹಾಸಿಗೆಯನ್ನು ಸರಿ ಮಾಡು ಅಂತ ಅರ್ಥ. ನೆಕ್ಸ್ಟ್, ಸ್ವೀಪ್ ದಿ ಫ್ಲೋರ್. ನೆಲವನ್ನು ಗುಡಿಸು, ಕಸ ಗುಡಿಸ್ಬೇಕು. ಕಸ ಗುಡಿಸು ಅಂತ ಹೇಳ್ಬೇಕಾಗಿತ್ತಂದರೆ ಸ್ವೀಪ್ ದಿ ಫ್ಲೋರ್. ಫ್ಲೋರ್ ಅಂದ್ರೇನು? ನೆಲ ಅಂತ ಅಥವಾ ಅರ್ಥ. ನೆಲ ಅಂಥೇಳಿ ಅರ್ಥವಾಗುತ್ತೆ. ನೆಕ್ಸ್ಟ್, ವಾಶ್ ದ ಡಿಶಸ್. ಪಾತ್ರೆಗಳನ್ನು ತೊಳೆಯೋದು. ಈಗಂತೂ ಎಲ್ಲರೂ ತೊಳಿಲೇಬೇಕು, ಅನಿವಾರ್ಯ. ಹೆಣ್ಮಕ್ಳು ತೊಳಿಬೇಕು, ಗಂಡು ಮಕ್ಕಳು ತೊಳಿಲೇಬೇಕು. ಬ್ಯಾಚುಲರ್ಸ್ ಇದ್ರೂ ತೊಳಿತಾರೆ. ಮನೆಗಿದ್ದರೂ ಸಹಿತ ಹೆಂಡ್ತಿ ಹೇಳ್ತಾಳ, ಅಮ್ಮನೂ ಹೇಳ್ತಾಳ, ಎಲ್ಲರೂ ಹೇಳಿದ್ರಾಗ ಕೇಳಲೇಬೇಕಾಗತ್ತೆ. ವಾಶ್. ಐ ವಾಶ್ ಡಿಶಸ್ ಅಂದ್ರೆ ನಾನು ಪಾತ್ರೆಯನ್ನು ತೊಳಿತೇನೆ. ಜಸ್ಟ್ ಯು ವಾಶ್ ಡಿಶಸ್ ಅಂದ್ರೆ ನೀನು ಪಾತ್ರೆಯನ್ನು ತೊಳಿ ಅಂತ ಹೇಳಿದಾಗ, ಬಸ್ಟ್ ಇವೇನು ನೀನು ಬೇಡ ನಾನು ಬೇಡ, ಜಸ್ಟ್ ವಾಶ್ ದ ಡಿಶಸ್ ಅಂದ್ರೆ ಪಾತ್ರೆ ತೊಳಿ. ಎದುರಿಗಿದ್ದವರಿಗೆ ವಾಶ್ ದ ಡಿಶಸ್ ಅಂದ್ರೆ ಅವ್ನಿಗೆ ಅರ್ಥ ಆಗುತ್ತಾ, ನೀನು ಪಾತ್ರೆ ತೊಳಿ ಅಂಥೇಳಿ ಅರ್ಥ. ಓಕೆ. ನೆಕ್ಸ್ಟ್, ಕ್ಲೀನ್ ದ ವಿಂಡೋಸ್. ಕಿಟಕಿಗಳ ಮೇಲೆ ಗಲೀಜು ಕುಂತದ, ಅದಕ್ಕೆ ಕಿಟಕಿಗಳನ್ನು ಸ್ವಚ್ಛಗೊಳಿಸು ಅಂತೇಳಿ ಹೇಳಿದಂಗೆ ಕ್ಲೀನ್ ದಿ ವಿಂಡೋಸ್ ಅಂತೇಳಿ ಅರ್ಥವಾಗುತ್ತೆ. ಮಾಪ್ ದಿ ಫ್ಲೋರ್. ನೆಲವನ್ನು ಒರೆಸು. ಒಂದು ದೊಡ್ಡದು ಕಟ್ಟಿಗೆ ಇರ್ತದೆ, ಅದು ತಗೊಂಡು ಒರೆಸ್ತಾ ಇರ್ತಾರಲ್ಲ, ಬಂಡೆಯನ್ನು ತೊಳೆಯೋದು ಅಂತ ಅಂತೀವಿ. ಆಡು ಭಾಷೆಯಲ್ಲಿ ಬಂಡೆಯನ್ನು ತೊಳೆಯೋದು ಅಂತ ಅರ್ಥ. ಮಾಪ್ ದಿ ಫ್ಲೋರ್. ಫ್ಲೋರನ್ನು ಒರೆಸು ಅಂಥೇಳಿ ಅರ್ಥ. ವೈಪ್ ದಿ ಟೇಬಲ್. ಟೇಬಲನ್ನು ಒರೆಸು. ಈ ಹೋಟೆಲ್ಗಳಲ್ಲಿ ವೇಟರ್ಸ್ಗಳಿರ್ತಾರೆ, ಕೆಲವೊಬ್ಬರು ಟೇಬಲ್ ಒರೆಸೋರು ಇರ್ತಾರೆ. ಅವರು ಬಂದು ಟೇಬಲನ್ನು ಊಟ ಮಾಡಿದ ನಂತರ ಒರೆಸ್ಕೊಂಡು ಹೋಗ್ತಾರೆ. ಅಂದ್ರೇನು? ಬಟ್ಟೆಯಿಂದ ವೈಪ್ ಮಾಡ್ತಾರೆ, ಒರೆಸ್ತಾರೆ ಅಂಥೇಳಿ ಅರ್ಥ. ಆರ್ಗನೈಸ್ ದಿ ಬುಕ್ಸ್. ಯಾಕಂದ್ರೆ ನಾವು ಬುಕ್ಸ್ ತುಂಬ ಓದ್ತಾ ಇರ್ತೀವಿ, ಪುಸ್ತಕಗಳು ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಇಟ್ಟು ಬಿಡ್ತೀವಿ. ಎಲ್ಲ ಓದಿ ಏನೋ ಫೋನ್ ಬಂತ ಅಲ್ಲೇ ಬಿಟ್ಟು ಎದ್ದೋಗೋದು. ಹಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಹೇಳ್ತಾರೆ? ಆರ್ಗನೈಸ್ ದ ಬುಕ್ಸ್. ಪುಸ್ತಕವನ್ನು ವ್ಯವಸ್ಥಿತವಾಗಿ ಇಡಬೇಕು, ಚೆನ್ನಾಗಿ ಓದಬೇಕು, ಮತ್ತು ಆ್ಯಸ್ ಇಟ್ ಇಸ್ ಅದೇ ಜಾಗದಲ್ಲಿ ಸೇರಿಸ್ಬೇಕು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಪುಸ್ತಕವನ್ನು ವ್ಯವಸ್ಥಿತವಾಗಿ ಇಡಿ. ನೆಕ್ಸ್ಟ್, ಟೇಕ್ ಔಟ್ ದಿ ಟ್ರ್ಯಾಶ್. ಕಸವನ್ನು ಹೊರಗಡೆ ಇರಿಸಿ ಅಂತ. ಕಸವನ್ನು ಹೊರಗಡೆ ತೆಗೀರಿ. ಡಸ್ಟ್ಬಿನ್ ತುಂಬ್ಯದ, ಅದನ್ನು ಹೊರಗೆ ಹಾಕಬೇಕು ಅಂತ ಹೇಳಬೇಕಾಗಿತ್ತು ಅಂದರೆ ಟೇಕ್ ಔಟ್ ದಿ ಟ್ರ್ಯಾಶ್. ಆ ಕಸವನ್ನು ತೆಗಿ ಅಂಥೇಳಿ ಹೇಳಿದಂಗೆ ಕಸವನ್ನು ತೆಗಿ. ಓಕೆ. ನೆಕ್ಸ್ಟ್, ಫೋಲ್ಡ್ ದಿ ಲಾಂಡ್ರಿ. ಉಡುಪುಗಳನ್ನು ಮಡಿಸು. ಬಟ್ಟೆಗಳನ್ನು ವಾಶ್ ಮಾಡಿರ್ತೀವಿ, ಎಲ್ಲೆಲ್ಲೋ ಹಾಕಿರ್ತೀವಿ, ಔಟ್ರನ್ನ ತಂದು ಮತ್ತೆ ಆ್ಯಸ್ ಇಟ್ ಈಸ್ ಫೋಲ್ಡ್ ಮಾಡೋದೈತಲ್ಲ, ಅದನ್ನು ಏನಂತ ಹೇಳೋದು? ಫೋಲ್ಡ್ ದಿ ಲಾಂಡ್ರಿ. ಉಡುಪುಗಳನ್ನು ಮಡಿಸು ಅಂಥೇಳಿ ಅರ್ಥ. ವಾಶ್ ದ ಕಾರ್. ಕಾರನ್ನು ತೊಳಿಬೇಕು. ಕಾರ್ ತಗೊಳ್ಳೋದಷ್ಟೇ ಅಲ್ಲ, ಕಾರನ್ನು ತೊಳಿಬೇಕಾಗ್ತಾ ಇರ್ತದ. ಹಾಗಾಗಿ ಕಾರನ್ನು ತೊಳಿ. ವಾಶ್ ದಿ ಕಾರ್, ಇಲ್ಲ ವಾಶ್ ದಿ ಬೈಕ್, ವಾಶ್ ದಿ ವಾಟ್ ಎವರ್ ಯು ವಾಂಟ್ ಥಿಂಗ್ಸ್. ಏನನ್ನು ಗ್ಯಾಜೆಟ್ಸ್ ಇಲ್ಲಿ ಹಾಕ್ಬೇಕಾಗಿತ್ತು ಅಂದ್ರೆ ಮತ್ತೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಈ ಥರದ್ದು ಹಾಕಂಗಿಲ್ಲ. ಜಸ್ಟ್ ವಾಟ್ ಎವರ್ ಯು ವಾಂಟ್ ಟು ಸೇ ಇಯರ್. ವಾಶ್ ದ ಸೈಕಲ್, ವಾಶ್ ದ ಬೈಕ್, ಲೈಕ್ ದಟ್. ಓಕೆ. ಕಾರನ್ನು ತೊಳೆಯಿರಿ ಅಂತೇಳಿ ಅರ್ಥ ಆಗುತ್ತೆ. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ, ಅವುಗಳನ್ನು ಕೂಡ ನಾವು ನೋಡೋಣ. ಇನ್ನೂ ಅಷ್ಟಿಂದು ಎಕ್ಸಾಂಪಲ್ಸ್ಗಳಿದ್ದಾವೆ. ಈ ಎಕ್ಸಾಂಪಲ್ಸ್ಗಳು ದಿನನಿತ್ಯ ನಾವು ಬಳಸ್ತಾ ಇರ್ತೀವಿ, ದಿನನಿತ್ಯ ನಾವು ಜಾಸ್ತಿ ಬಳಸ್ತಾ ಇರ್ತೀವಿ. ಹಾಗಾಗಿ ನೀವು ಸಹಿತ ಇದನ್ನು ಬಳಸ್ತಾ ಇರ್ರಿ. ಇಂಗ್ಲೀಷ್ ಸರಳವಾಗಿ. ಇದಕ್ಕೇನು ಇಂಗ್ಲೀಷ್ ನಮಗೆ ಗ್ರಾಮರ್ ಬೇಕಾಗಿಲ್ಲ. ನೋ ಟೆನ್ಷನ್ ಅಬೌಟ್ ದಿ ಟೆನ್ಸ್. ಇಟ್ ಈಸ್ ವೆರಿ ಕ್ಲಿಯರ್. ಓಕೆ. ಕ್ಲೀನ್ ದಿ ಬಾತ್ರೂಮ್. ಸ್ನಾನಗೃಹಗಳನ್ನು ಸ್ವಚ್ಛಗೊಳಿಸು. ಬಾತ್ರೂಮ್ಗಳನ್ನು ಬಳಸೋದಷ್ಟೇ ಅಲ್ಲ, ಅದನ್ನು ಸ್ವಚ್ಛಗೊಳಿಸೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಇದನ್ನು ಸ್ನಾನಗೃಹಗಳನ್ನು ಸ್ವಚ್ಛಗೊಳಿಸು. ಕ್ಲೀನ್ ದಿ ಬಾತ್ರೂಮ್. ವಾಶ್ ದಿ ಕಾರ್. ಓಕೆ. ವಾಟರ್ ದಿ ಪ್ಲಾಂಟ್ಸ್. ಗಿಡಗಳಿಗೆ ನೀರು ಹಾಕು. ಮನೆ ಮುಂದೆ ಚಂದಕ್ಕೆ ಗಿಡಗಳು ಇಟ್ಕೊಂಡಿರ್ತಾರೆ, ಆದರೆ
ನೀರು ಹಾಕೋದು ಗತಿರಂಗಿಲ್ಲ ಅಂಥ ಸಂದರ್ಭ ಇರ್ತದೆ. ಹಾಗಾಗಿ ಮನೆಗಿದ್ದವ್ರು ಹೇಳ್ತಾರೆ ವಾಟರ್ ದಿ ಪ್ಲಾಂಟ್, ಗಿಡಗಳಿಗೆ ನೀರು ಹಾಕು ಮಗನೇ ಅಂತ ತಾಯಿ ಹೇಳ್ತಾ ಇರ್ತಾಳೆ. ವಾಟರ್ ದಿ ಪ್ಲಾಂಟ್, ಗಿಡಗಳಿಗೆ ನೀರು ಹಾಕು. ಡಸ್ಟ್ ದಿ ಸೀಲಿಂಗ್ ಫ್ಯಾನ್, ಆ ಸೀಲಿಂಗ್ ಫ್ಯಾನ್ ಮೇಲೆ ನೇತು ಬಿದ್ದಿರ್ತದೆ, ಅದು ತಿರುಗಿ 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 ಅದಕ್ಕೆಲ್ಲ ಡಸ್ಟ್ ಎಲ್ಲ ಒತ್ಕೊಂಡೋಗಿರ್ತದೆ, ಅದನ್ನು ಒರೆಸ್ಬೇಕು ಅಂತ ಹೇಳಬೇಕಾಗಿತ್ತು ಅಂತಂದರೆ ಡಸ್ಟ್ ದಿ ಸೀಲಿಂಗ್ ಫ್ಯಾನ್. ಸೀಲಿಂಗ್ ಫ್ಯಾನನ್ನು ಧೂಳನ್ನು ಒರೆಸು ಅಂತ ಹೇಳಬೇಕಾಗಿತ್ತು ಅಂದರೆ ಡಸ್ಟ್ ದಿ ಸೀಲಿಂಗ್ ಫ್ಯಾನ್. ನೆಕ್ಸ್ಟ್ ಕ್ಲೀನ್ ದಿ ಕಿಚನ್ ಕೌಂಟರ್. ಆ ಕಿಚನ್ ಕೌಂಟರ್ ಅಂತಂದ್ರೆ ಉದಾಹರಣೆಗೆ ಹೋಟೆಲ್ಗಳಲ್ಲಿ ಇರ್ತದ, ಮುಂದೆ ಕಿಚನ್ ಊಟ ಕೊಠಡಿ ಮುಂದೆನೇ ಸೆಲ್ಫ್ ಸರ್ವಿಸ್ ಇರ್ತದೆ, ಅಂಥದ್ದಲ್ಲಿ ಅಲ್ಲಲ್ಲೆಲ್ಲ ಊಟ ಬಿಟ್ಟಿದ್ರೆ ಅಥವಾ ಅನ್ನದ ಅಗಳು ಬಿತ್ತಿಂದ ಅದನ್ನು ಕ್ಲೀನ್ ಮಾಡಂತಂದರೆ ಕ್ಲೀನ್ ದಿ ಕಿಚನ್ ಕೌಂಟರ್, ಸ್ವಚ್ಛಗೊಳಿಸು, ಅಡಿಗೆ ಕೌಂಟರನ್ನು ಸ್ವಚ್ಛಗೊಳಿಸು ಅಂತೇಳಿ ಹೇಳಿದಂಗೆ. ಸ್ಕ್ರಬ್ ದಿ ಸಿಂಕ್, ಆ ಸಿಂಕನ್ನು ಉಜ್ಜು. ಆ ಸಿಂಕ್ ಕೈ ತೊಳಿತಕ್ಕಂಥ ಸಿಂಕ್ ಏನಾಗಿರ್ತದೆ ತುಂಬ ಗಲೀಜಾಗಿರ್ತದೆ, ಅದನ್ನು ಉಜ್ಜಬೇಕು, ಚೆನ್ನಾಗಿ ಉಜ್ಜಿ ತೊಳಿಬೇಕು ಅನ್ನೋ ಹೇಳಬೇಕಾಗಿತ್ತಂತಂದರೆ ಸ್ಕ್ರಬ್ ದಿ ಸಿಂಕ್ ಅಂತೇಳಿ ಅರ್ಥ. ನೆಕ್ಸ್ಟ್ ವಾಶ್ ದಿ ವಿಂಡೋಸ್, ಆ ವಿಂಡೋಗಳನ್ನು ಕೆಲವೊಂದು ನೀರು ಹಾಕಿ ತೊಳಿತಕ್ಕಂಥದ್ದು ಇದ್ದರೆ ಅಂತಹ ವಾಶ್ ದಿ ವಿಂಡೋ ಅಂತಂದರೆ ಕಿಟಕಿಗಳನ್ನು ತೊಳೀರಿ, ನೀರು ಹಾಕಿ ತೊಳೀರಿ, ಒಳ್ಳೆ ತುಂಬ ಗಲೀಜಾಗಿದ್ದೇವೆ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ಕ್ಲೀನ್ ದ ಮಿರರ್, ಕನ್ನಡಿಯನ್ನು ಒರೆಸು. ಕನ್ನಡಿಯನ್ನು ಏನು ಮಾಡೋದು, ಕನ್ನಡಿಯನ್ನು ಸ್ವಚ್ಛಗೊಳಿಸೋದು. ಕನ್ನಡಿ ಮುಖನೇ ಕಾಣವಲ್ದು ಅಂಥ ಕನ್ನಡಿ ಇರ್ತಾವ, ಅಂತಹ ಸಂದರ್ಭದಲ್ಲಿ ಏನಂತ ಮಾಡ್ತೀವಿ ನಾವು, ಕ್ಲೀನ್ ದಿ ಮಿರರ್. ನೆಕ್ಸ್ಟ್ ವ್ಯಾಕ್ಯೂಮ್ ದಿ ಸೋಫಾ, ಸೋಫಾವನ್ನು ಒರೆಸು. ವ್ಯಾಕ್ಯೂಮ್ ಅಂದ್ರೆ ಅವೆಲ್ಲ ಮಿಷನ್ಗಳು ಬರ್ತಿರ್ತಾವಲ್ಲ, ಫಾರಿನ್ದಾಗೆಲ್ಲ ಟಿ ವಿಯಲ್ಲೆಲ್ಲ ನೋಡ್ತಿರ್ತೀರಿ, ಸುಮ್ಮನೆ ಗಾಳಿ ಎಳಿತಿರ್ತದ, ಆ ಥರದ್ದು ಆ ಡಸ್ಟನ್ನು ಎಳ್ಕೊಡ್ತದೆ ಇದು ಅಂತ ವ್ಯಾಕ್ಯೂಮ್ ಅಂತೇಳಿ. ಸೋಫಾ ಸೆಟ್ಟನ್ನು ಅದನ್ನು ವ್ಯಾಕ್ಯೂಮ್ ಮಾಡಿಸು ಅಂತ ಹೇಳಿದರೆ ಅದು ಡಸ್ಟನ್ನು ಹೀರ್ಕೊಳ್ತದ ಅಂಥೇಳಿ ಅರ್ಥ. ನೆಕ್ಸ್ಟ್ ಕ್ಲೀನ್ ದಿ ಸ್ಟವ್, ಗ್ಯಾಸ್ ಸ್ಟವ್ ಇರ್ತದೆ, ಅದ್ರ ಮೇಲೆ ಅನ್ನ ಅದು ಇದು ಚೆಲ್ಲಿರ್ತದೆ, ಅಡಿಗೆ ಮಾಡಬೇಕಾದ್ರೆ ಒಂದಿಷ್ಟು ಹೊರಗಡೆ ಬಿದ್ದಿರ್ತದೆ, ಅದನ್ನು ಒರೆಸ್ಬೇಕು ಅನ್ನೋದಾಗಿತ್ತಂದ್ರೆ ಹೇಳ್ತೀವಿ ಕ್ಲೀನ್ ದಿ ಸ್ಟವ್, ಒಲೆಯನ್ನು ಸ್ವಚ್ಛಗೊಳಿಸು ಅಂತೇಳಿ ಹೇಳಿದಂಗೆ ಕ್ಲೀನ್ ದಿ ವಾಶ್, ಸ್ವಚ್ಛಗೊಳಿಸು, ಸ್ಟವ್ ಕ್ಲೀನನ್ನು ಮಾಡು. ನೆಕ್ಸ್ಟ್ ಡಸ್ಟ್ ದಿ ಪಿಕ್ಚರ್ ಫ್ರೇಮ್ಸ್ ಅಂತಂದರೆ ಈ ಪಿಕ್ಚರ್ ಫೋಟೋಗಳಿರ್ತಾವೆ, ನಮಗೆ ಬೇಕಿದ್ದವರಿಗೆ ನಮ್ಮ ಪ್ರೀತಿಗೆ ಪಾತ್ರರಾದವರ ಫೋಟೋ, ದೇವರ ಫೋಟೋ ಇರ್ಬೋದು ಅಥವಾ ವ್ಯಕ್ತಿಗಳ ಫೋಟೋ ಇರ್ಬೋದು, ಆ ಫ್ರೇಮ್ಗಳಿಗೆಲ್ಲ ಡಸ್ಟ್ ಹತ್ತಿರ್ತದೆ, ಆ ಡಸ್ಟನ್ನು ನಾವು ಕ್ಲೀನ್ ಮಾಡಬೇಕು ಅಂತ ಹೇಳಬೇಕಾಗಿತ್ತಂದರೆ ಡಸ್ಟ್ ದಿ ಪಿಕ್ಚರ್ ಆಫ್ ಫೋಟೋ ಫ್ರೇಮ್ಸ್, ಡಸ್ಟ್ ದಿ ಪಿಕ್ಚರ್ ಫೋಟೋ ಫ್ರೇಮ್ಸ್ ಅಂತೇಳಿ ಹೇಳ್ದಂಗೆ. ನೀವು ಸಹಿತ ನಿಮ್ಮ ನೆಕ್ಸ್ಟ್ ಪಾಲಿಶ್ ದಿ ಫರ್ನಿಚರ್, ಪೀಠೋಪಕರಣಗಳನ್ನು ಪಾಲಿಶ್ ಮಾಡು ಅಂತ ಹೇಳ್ದಂಗೆ. ಡಸ್ಟ್ ಹತ್ತಿರ್ತದ ಅಥವಾ ಯಾವುದೋ ಒಂದು ಪಾಲಿಶ್ ಮಾಡೋದು ಅಂತಂದ್ರೆ ಅದನ್ನು ಒರೆಸೋದು ಅಂತ, ಉಜ್ಜೋದು ಅಂಥೇಳಿ ಅರ್ಥ. ಪಾಲಿಶ್ ದಿ ಫರ್ನಿಚರ್, ಪೀಠೋಪಕರಣಗಳನ್ನು ಪಾಲಿಶ್ ಮಾಡು ಅಂಥೇಳಿ ಅರ್ಥ. ನೆಕ್ಸ್ಟ್ ಕ್ಲೀನ್ ದಿ ಮೈಕ್ರೋ ಓವನ್. ಆ ಮೈಕ್ರೋ ಓವೆನ್ ಅಂತಂದ್ರೆ ಏನ್ರಿ, ಒಲೆ ಅದೊಂಥರ ಸ್ಟವ್ ಡಬ್ಬಿ ಇದ್ದಂಗೆ ಇರ್ತದೆ, ಅದರಲ್ಲಿ ನಾವು ಅದನ್ನು ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ. ಕ್ಲೀನ್ ದಿ ಮೈಕ್ರೋ ಓವೆನನ್ನು ಶುದ್ಧಿ ಮಾಡು ಅಂದರೆ ಸರಿ ಮಾಡು ಅಂಥೇಳಿ ಅರ್ಥ ಅಂತ. ಆರ್ಗನೈಸ್ ದ ಡೆಸ್ಕನ್ನು ವ್ಯವಸ್ಥಿತವಾಗಿ ಇಡು ಅಂಥೇಳಿ ಅರ್ಥ. ಡೆಸ್ಕ್ ಮೇಲೆ ಹೆಂಗೆ ಬೇಕಂಗೆ ಸಾಮಾನು ಬಿದ್ದಿರ್ತಾವ, ಆ ಸಾಮಾನು ಬಿದ್ದಿರ್ತಾವ, ಅವುಗಳನ್ನು ಸ್ವಚ್ಛವಾಗಿ ಇಡಬೇಕು ಅಥವಾ ನೀಟಾಗಿಡು. ಆರ್ಗನೈಸ್ ದ ಡೆಸ್ಕನ್ನು ವ್ಯವಸ್ಥಿತವಾಗಿ ಇಡು ಅಂಥೇಳಿ ಹೇಳ್ದಂಗೆ. ಡಸ್ಟ್ ಆಫ್ ದಿ ಟಿ ವಿ ಸ್ಟ್ಯಾಂಡ್ ಮ್ಯಾಗ ಡಸ್ಟ್ ಎಲ್ಲ ಬಿದ್ದಿರ್ತದೆ, ಅದನ್ನು ಒರೆಸು ಅಂತ ಹೇಳಬೇಕಾಗಿರ್ತದೆ. ಡಸ್ಟ್ ಟಿ ವಿ ಸ್ಟ್ಯಾಂಡನ್ನು ಧೂಳಿನ ಒರೆಸು ಅಂಥೇಳಿ ಹೇಳ್ದಂಗೆ. ನೆಕ್ಸ್ಟ್ ಕ್ಲೀನ್ ದ ಶವರ್. ಆ ಶವರ್ ಅಂದ್ರೆ ಸ್ನಾನ ಮಾಡ್ತಕ್ಕಂಥದ್ದು, ಏನು ನಾವು ನಳ ಅಂತೀವಿ, ಟ್ಯಾಪ್ ಅಂತೀವಿ, ಅದನ್ನು ಕ್ಲೀನ್ ದ ಶವರನ್ನು ಶುದ್ಧಿ ಮಾಡು ಅಥವಾ ಅದನ್ನು ಕ್ಲೀನ್ ಮಾಡು ಅಂಥೇಳಿ ಹೇಳ್ದಂಗೆ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಎಕ್ಸಾಂಪಲ್ಸ್ಗಳು ನಿಮ್ಮ ಮುಂದೆ ಇದ್ದಾವೆ. ಇವುಗಳನ್ನು ನಾವೇನು ಮಾಡಬೇಕಾಗಿತ್ತಂದರೆ, ಇವು ಸಿಂಪಲ್ ಸರಳವಾಗಿರ್ತಕ್ಕಂಥ ವಾಕ್ಯಗಳಿದ್ದಾವೆ. ಡಿಯರ್ ಸ್ಟೂಡೆಂಟ್, ಡಿಯರ್ ಫ್ರೆಂಡ್ಸ್, ಯು ನೀಡ್ ಟು ಬಿ ಪ್ರಾಕ್ಟೀಸ್ ದಿಸ್ 1 time or 2 times. ಒಂದು ತೆಗಿರಿ, ಒಂದು 2 ಸರಿ 3 ಸರಿ ಲೌಡಾಗಿ ಓದ್ರಿ, 1 ಸರಿ ಇಲ್ಲ 2 ಸರಿ. ಇದನ್ನು ಜೋರಾಗಿ ನೀವೇನಿತ್ತಪ್ಪ ಅಂತಂದರೆ, ನೀವು ನಿಧಾನವಾಗಿ ಒಂದು 5 ರಿಂದ 6 ಸರಿ ಯಾವಾಗಲಾದ್ರೂ ಟೈಮ್ ಸಿಕ್ಕಾಗ, ಸಮಯ ಸಿಕ್ಕಾಗೆಲ್ಲ ನೀವು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಒಂದು 5 ಸರಿ ಜೋರಾಗಿ ಹೇಳ್ತಾ ಇತ್ತಂದರೆ ಸಾಂದರ್ಭಿಕವಾಗಿ ಆಟೋಮೆಟಿಕ್ ನಿಮ್ಮ ತಲೆಯಿಂದ ಇದು ಸೆಂಟೆನ್ಸ್ ಹೊರಗಡೆ ಬಂದೇ ಬರುತ್ತೆ. ಹಾಗಾಗಿ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಅತ್ಯಂತ ಸರಳವಾಗಿರ್ತಕ್ಕಂಥ ಇಂಗ್ಲಿಷ್ ಟಾಪಿಕ್ನೊಂದಿಗೆ. ನಮಸ್ಕಾರ.